ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ನ ಕೇಸ್ ಕುಟುಂಬದ ವಿರುದ್ಧವೇ ಜೆಡಿಎಸ್ನ ಕೆಲ ಶಾಸಕರು ನಿಗಿ ಕೆಂಡಾಗಿದ್ದಾರೆ. ರೇವಣ್ಣ ಫ್ಯಾಮಿಲಿಯ ವಿರುದ್ಧ ಜೆಡಿಎಸ್ನ ಶಾಸಕರು ಗರಂ ಆಗಿದ್ದಾರೆ. ಈ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೇವೇಗೌಡರ ಕುಟುಂಬದ ವಿರುದ್ಧ ಜೆಡಿಎಸ್ನಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಒಂದಷ್ಟು ಜನ ಶಾಸಕರು ಗರಂ ಆಗಿದ್ದಾರೆ, ನಿಗಿ ಕೆಂಡಾಗಿದ್ದಾರೆ. ಜೆಡಿಎಸ್ನಿಂದ ರೇವಣ್ಣ ಕುಟುಂಬವನ್ನ ಹೊರಗಿಡಿ ಅಂತ ಪಟ್ಟು ಹಿಡಿದಿದ್ದಾರೆ ಒಂದಷ್ಟು ಜನ. ಇದರಿಂದ ಅವಮಾನ ಆಗಿದೆ, ನಮಗೆ ಮುಜುಗರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಫ್ಐಆರ್ ನಲ್ಲಿ ರೇವಣ್ಣ ಹೆಸರಿದೆ. ಸಂತ್ರಸ್ತೆಯರು ಅವರ ವಿರುದ್ಧವೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ತೆಗೆದುಕೊಂಡ ಕ್ರಮವನ್ನೇ ರೇವಣ್ಣ ವಿರುದ್ಧವೂ ತೆಗೆದುಕೊಳ್ಳಬೇಕು. ಅಸಮಾಧಾನಗೊಂಡ ಶಾಸಕರು ಇದೇ ನೆಪವನ್ನ ಹೇಳಿ ಪಕ್ಷ ತೊರೆದ್ರೆ ಏನ್ ಮಾಡ್ತೀರಿ? ಒಂದಷ್ಟು ಜನ ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ, ಕಾಂಗ್ರೆಸ್ಗೆ ಹೋಗ್ತೀವಿ ಅಂತ ನಿಂತಿದ್ದಾರೆ. ಇದನ್ನೇ ನೆಪ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ಅಂತ ಅವ್ರು ಕೇಳ್ತಾ ಇರೋದು. ಇನ್ನು ಚಂದ್ರು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ ಚಂದ್ರಶೇಖರ್. ಈಗಾಗಲೇ ಜೆಡಿಎಸ್ನ ಒಂದಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರೋದಕ್ಕೆ ಸಿದ್ಧರಾಗಿದ್ದಾರೆ. ಅವ್ರಿಗೊಂದು ನೆಪ ಬೇಕಾಗಿತ್ತು ಅಷ್ಟೇ. ಈಗ ಈ ಪ್ರಕರಣ ಅವರಿಗೆ ನೆಪ ಆಗಬಹುದಾ ಅಂತ, ಜೊತೆಗೆ ಯಾವೆಲ್ಲ ಶಾಸಕರು ಜೆಡಿಎಸ್ನ ನಾಯಕತ್ವದ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಸ್ತವ ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಖಂಡಿತವಾಗ್ಲೂ JDS ಪಕ್ಷಕ್ಕೆ ಕುಟುಂಬಕ್ಕೆ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಬಹುತೇಕ ಶಾಸಕರಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೆ ಈಡು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಮುಳುಬಾಗಿಲಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಕೂಡ ಬಹಿರಂಗವಾಗಿ ಪತ್ರವನ್ನು ಬರೆದು ಅಥವಾ ಟ್ವೀಟನ್ನು ಮಾಡೋ ಮೂಲಕ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು, ಇದರಿಂದ ನಮಗೆ ಸಾಕಷ್ಟು ಮುಜುಗರ ಆಗಿದೆ. ಬಹುತೇಕ ಓದಲ್ಲೆಲ್ಲ ಹೆಣ್ಣು ಮಕ್ಕಳುಗಳು ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಮತದಾರರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಮೊದಲ ಬಾರಿ ಶಾಸಕ ಆಗಿದ್ದೇನೆ, ಆದರೂ ಕೂಡ ನನಗೆ ಕೇಳುವಂಥ ಒಂದಷ್ಟು ಪ್ರಶ್ನೆಗಳು ನಿಜಕ್ಕೂ ಮುಜುಗರ ಉಂಟು ಮಾಡ್ತಾ ಇದೆ ಅನ್ನುವಂಥ ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಇದೇ ಬೆನ್ನಲ್ಲೇ JDSನ ಅನೇಕ ಶಾಸಕರುಗಳು ಕೂಡ ಏನು ಪ್ರಜ್ವಲ್ ರೇವಣ್ಣನ ಯಾವ ರೀತಿ ಅಮಾನತ್ ಮಾಡಿದ್ರು, ರೇವಣ್ಣ ಅವ್ರನ್ನೂ ಕೂಡ ಅದೇ ರೀತಿ ಅಮಾನತ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಂದು ಕಡೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪಕ್ಷ ಅನ್ನುವಂಥ ಆರೋಪ ಏನಿದೆ, ಆರೋಪದಿಂದ ಮುಕ್ತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಪೆನ್ ಡ್ರೈವ್ ಪ್ರಕರಣ ಇದೆ. ಈ ಪೆನ್ ಡ್ರೈವ್ ಪ್ರಕರಣ ನಿಜಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ಇನ್ನಷ್ಟು ಮುಜುಗರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ರೀತಿಯಾದಂಥ ಪದೇ ಪದೇ ಕುಟುಂಬವನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ ಅಪ್ಪನ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ, ಮಗನ ವಿರುದ್ಧ ಮಾತ್ರ ಕ್ರಮ ಕೈಗೊಂಡ್ರು, ಇಬ್ಬರ ವಿರುದ್ಧವೂ ಕೂಡ ಅದರಲ್ಲೂ A1 ಆಗಿ ರೇವಣ್ಣ ಅವರ ಹೆಸರಿದೆ. ಸೊ ಆದರೂ ಕೂಡ ರೇವಣ್ಣ ಅವರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ, ಕೇವಲ ಪ್ರಜ್ವಲ್ ವಿರುದ್ಧ ಮಾತ್ರ ಅಮಾನತು ಮಾಡೋ ಮೂಲಕ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ರೇವಣ್ಣ ಅವರ ವಿರುದ್ಧವೂ ಕೂಡ ಈ ಒಂದು ಪ್ರಕರಣವನ್ನು ತೆಗೆದುಕೊಳ್ಬೇಕು ಮತ್ತು ಈ ಒಂದು ವಿಚಾರದಲ್ಲಿ ಗಂಭೀರವನ್ನು ತೆಗೆದುಕೋಬೇಕು ಅನ್ನುವಂಥ ಒಂದು ಪ್ರಸ್ತಾವವನ್ನು ಈಗ JDS ಶಾಸಕರು ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂದಿಗ್ಧ ಪರಿಸ್ಥಿತಿಗೆ ಉಂಟಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.